ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಮಹತ್ವದ ಸುಳಿವು ಸಿಕ್ಕಿದೆ. ಶಂಕಿತ ಉಗ್ರ ಹೊರ ರಾಜ್ಯದವನೆಂಬ ಅನುಮಾನ ಈಗ ಬಲವಾಗ್ತಾ ಇದೆ. ಆರೋಪಿ ಹಿಂದಿಯಲ್ಲಿ ಮಾತನಾಡ್ತಿದ್ದ ಅನ್ನೋ ಬಹಳ ಮೇಜರ್ ಆದಂತಹ ಮಾಹಿತಿ ಲಭ್ಯವಾಗುತ್ತಿರೋದು. ಎನ್ಐಎ ಅಧಿಕಾರಿಗಳು ಸಿಸಿಬಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ತುಮಕೂರು, ಬಳ್ಳಾರಿ, ಬೀದರ್ನಲ್ಲಿ ಈ ಆರೋಪಿ ಓಡಾಡಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸೊ ಇದೀಗ ವೋಲ್ವೋ ಬಸ್ನ CCTV ಫುಟೇಜ್ ಅನ್ನ ನೋಡ್ಬೋದು. ಇವನೇ ಬ್ಯಾಗ್ ಹಾಕೊಂಡು ಅದೇ ಕ್ಯಾಪ್, ಆ ಗ್ಲಾಸ್ನ ಹಾಕೊಂಡಿರುವಂಥದ್ದು ಗಮನಿಸ್ಬೋದು. ಸೊ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಮಹತ್ವದ ಸುಳಿವು, ಮತ್ತೊಂದು ಫುಟೇಜ್ ಈಗ TV9ಗೆ ಲಭ್ಯವಾಗಿರೋದು. ಸೊ ಶಂಕಿತ ಉಗ್ರ ಏನಿದ್ದಾನೆ ಈತ ಹೊರ ರಾಜ್ಯದವನು ಅನ್ನೋ ಅನುಮಾನ ಇದೆ. ಈಗ ವೋಲ್ವೋ ಬಸ್ನ ಫುಟೇಜ್ ಒಂದು ಲಭ್ಯ ಆಗಿದೆ. ನೀವು ಇಲ್ಲೂ ಕೂಡ ಗಮನಿಸ್ತಿರೋ ಹಾಗೆ ಇದೇ 10 ನಂಬರ್ನ ಕ್ಯಾಪ್, ಮಾಸ್ಕ್ ಹಾಗೆ ಬ್ಲ್ಯಾಕ್ ಬ್ಯಾಗ್ ಹಾಕೊಂಡು ಆತ ಓಡಾಡಿರುವಂಥದ್ದು. ಸೊ ತುಮಕೂರು, ಬಳ್ಳಾರಿ, ಬೀದರ್ನಲ್ಲೂ ಕೂಡ ಈತ ಓಡಾಡಿದ್ದಾನೆ ಅನ್ನೋದ್ರ ಬಗ್ಗೆ ಸುಳಿವಿದೆ. ನೀವೀಗ ನೋಡ್ಬೋದು, ಜನಸಾಮಾನ್ಯರಂತೆ ಈತ ಕೂಡ ಬ್ಯಾಗ್ ಹಾಕೊಂಡು ನೋಡ್ತಿದ್ರೆ ಯಾವುದೋ IT ಎಂಪ್ಲಾಯಿನೋ ಅಥವಾ ಯಾವುದೋ ಕೆಲಸದ ಮೇಲೆ ಬಂದಿರೋನೋ ಅಂತ ಅಂದ್ಕೊಳ್ಬೇಕು. ಸೊ ಬಸ್ನಲ್ಲಿ ಶಂಕಿತ ಉಗ್ರ ಒಂದು ಬ್ಯಾಗನ್ನು ಹಾಕೊಂಡು ಅಲ್ಲಿ ಓಡಾಡ್ತಿರೋದನ್ನು ಗಮನಿಸ್ಬೋದು. ಸೊ ಕೆಫೆ ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಂಕಿತ ಉಗ್ರ ಹೊರ ರಾಜ್ಯದವನು ಆಗಿರಬಹುದು ಅನ್ನೋ ಅನುಮಾನ ಇದೆ. ಯಾಕಂದ್ರೆ ಆತ ಹಿಂದಿಯಲ್ಲಿ ಮಾತನಾಡ್ತಿದ್ದಾನು. ಇನ್ನು ಈ ಕೆಫೆ ಬಾಂಬರ್ನ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಅಂದ್ರೆ ಹಿಸ್ಟರಿ ಭಯಾನಕವಾಗಿದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಶಂಕಿತ ಉಗ್ರ ಒಂದಷ್ಟು ಖತರ್ನಾಕ್ ಆಟಗಳನ್ನು ಆಡಿದ್ದಾನೆ. ಬೆಂಗಳೂರಿನ ಹೂಡಿ ಬಳಿ ಬಟ್ಟೆಯನ್ನ ಬದಲಿಸಿರುವಂತಹ ಬಾಂಬರ್ ನಂಬರ್ 10 ಟೋಪಿಯನ್ನ ಎಸೆದು ಬಟ್ಟೆಯನ್ನ ಬದಲಾಯಿಸಿದ್ದಾನೆ. ಶಂಕಿತನ ಟೋಪಿ ಸೀಸ್ ಮಾಡಿರುವಂತಹ NIA ತಂಡ. ಸೊ ಈತ ಕ್ಯಾಪ್ ಅನ್ನ ಎಸೆದು ಅಲ್ಲಿಯವರೆಗೆ ಆತನ ಐಡೆಂಟಿಟಿ ಗೊತ್ತಾಗಬಾರ್ದು ಅಂತ ಕ್ಯಾಪ್ ಹಾಕೊಂಡು, ಗ್ಲಾಸ್ ಹಾಕೊಂಡು, ಮಾಸ್ಕ್ ಹಾಕೊಂಡಿದ್ದಾನೆ. ಸೊ ಅಲ್ಲಿವರೆಗೆ ಅದಾದ ನಂತರ ಕಂಪ್ಲೀಟ್ ಅದೆಲ್ಲವನ್ನು ಕೂಡ ಮಾಸ್ಕು, ಕ್ಯಾಪು, ಬ್ಯಾಗ್ ಇದೆಲ್ಲವನ್ನು ಕೂಡ ಬೇರೆ ರೀತಿಯ ಅಂತ ಒಂದು ಗೆಟಪ್ನಲ್ಲೇ ಕಾಣಿಸ್ಕೊಳ್ಬೇಕು ಅಂತ. ಸೊ ಬಸ್ನಲ್ಲಿ ಶಂಕಿತ ಉಗ್ರ ಇರೋದನ್ನು ನೀವು ಗಮನಿಸ್ಬೋದು. ಸೊ ಈ ಒಂದು ಫೋಟೋ ಕೂಡ ಈಗ ನೀವು ಗಮನಿಸ್ತಾ ಇದ್ದೀರಾ. ಸೊ ನಂಬರ್ 10 ಟೋಪಿಯನ್ನು ಎಸೆದು ಬಟ್ಟೆಯನ್ನು ಬದಲಿಸಿರುವಂಥ ಶಂಕಿತ. ನಮ್ಮ ಪ್ರತಿನಿಧಿ ಜಗದೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಜಗದೀಶ್, ಈಗ ನಾವು ಗಮನಿಸ್ತಾ ಇದ್ದೀವಿ ದಿನಗಳದಂತೆ ಒಂದಷ್ಟು ಹೆಚ್ಚಿನ ಡೀಟೇಲ್ಸ್, ವೋಲ್ವೋ ಬಸ್ನ ಫುಟೇಜ್ ಇರ್ಬೋದು, ಹಾಗೇನೆ ಆತ ತನ್ನ ಗೆಟಪ್ ಅನ್ನ ಚೇಂಜ್ ಮಾಡ್ಕೊಂಡಿದ್ದಾನೆ ಅಂತ. ಅಂದ್ರೆ ಯಾಕಂದ್ರೆ ಪೊಲೀಸ್ ಅವ್ರನ್ನ ಮಿಸ್ಲೀಡ್ ಮಾಡಬೇಕು, ಅಲ್ಲಿಂದ ಆತನ ಗುರುತು ಗೊತ್ತಾಗಬಾರ್ದು ಅಂತ ಹೇಳಿ. ಸೊ ಜೊತೆಗೆ ಆತನ ಭಾಷೆ, ಯಾವ ಭಾಷೆಯನ್ನ ಮಾತನಾಡ್ತಿದ್ದ ಅಂತ ಈ ಕ್ಷಣಕ್ಕೆ ಏನು ಅಪ್ಡೇಟ್ ಇದೆ ಜಗದೀಶ್? ಖಂಡಿತ ಅವಿನಾಶ್, ಈಗಾಗಲೇ ಆತ ಹೋಗಿರುವಂಥ ದಾರಿಗಳನ್ನು ಹಿಡಿದುಕೊಂಡು ಹೋದಂಥ ಸಂದರ್ಭದಲ್ಲಿ ತನಿಖಾಧಿಕಾರಿಗಳಿಗೆ ಒಂದಿಷ್ಟು ವಿಚಾರಗಳು ತಿಳಿದು ಬಂದಿರುವಂಥದ್ದು. ಅಂದರೆ ಆತ ಒಂದು ಸ್ಥಳದಲ್ಲಿ, ಅಂದರೆ ಸ್ಫೋಟ ಮಾಡುವಂತಹ ಸಂದರ್ಭದಲ್ಲಿ ಧರಿಸಿದ್ದಂತಹ ಬಟ್ಟೆ ಏನಿದೆ, ಅದಾದ ಬಳಿಕವಾಗಿ ಆತ ಎಸ್ಕೇಪ್ ಆಗುವಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿ ಆತನ ಬಟ್ಟೆ ಕೂಡ ಬದಲಾಗುತ್ತೆ. ಜೊತೆಗೆ ಆತ ಹೋದಂಥ ಸಂದರ್ಭದಲ್ಲಿ ಯಾರ್ಯಾರ ಜೊತೆ ಅಲ್ಲಿ ಕಮ್ಯುನಿಕೇಟ್ ಮಾಡಿರ್ತಾನೆ. ಅಂದರೆ ಈಗ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬಸ್ ಕಂಡಕ್ಟರ್ನ ವಿಚಾರಿಸ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಆತ ಹಿಂದಿ ಭಾಷೆಯಲ್ಲಿ ಮಾತನಾಡ್ತಾ ಇದ್ದ ಅನ್ನುವಂಥ ವಿಚಾರ ಕೂಡ ತಿಳಿದು ಬಂದಿರುವಂಥದ್ದು. ಮತ್ತೊಂದು ಕಡೆ ಈತ ಹೂಡಿಯ ಒಂದು ಜಾಗದಲ್ಲಿ, ಅಂದರೆ ಒಂದು ಮಸೀದಿಯ ಬಳಿ ಆತ ಬಟ್ಟೆಯನ್ನು ಬದಲಾಯಿಸಿದ್ದಾನೆ. ಅಂದರೆ ಈಗಾಗಲೇ ಸಾಕಷ್ಟು ಆತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡ್ಬಂದು ಯಾವ ರೀತಿಯಾಗಿ ಇಡಬೇಕು ಅನ್ನುವಂಥ ವಿಚಾರವನ್ನು ಟೈಮಿಂಗ್ ಲೆಕ್ಕಾಚಾರದಲ್ಲಿ ಆತ ಎಂಟ್ರಿ ಕೊಟ್ಟಿದ್ದ. ಅದೇ ರೀತಿಯಲ್ಲಿ ಸಾರ್ವಜನಿಕ ವಾಹನ BMTC ಬಸ್ನಲ್ಲೇ ಬರ್ತಾನೆ, ಬಂದು ಜನನಿಬಿಡ ಪ್ರದೇಶದಲ್ಲಿ ಅದಾಗಲೇ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಂತೆ ಹೋಟೆಲ್ನಲ್ಲೇ ಆತ ಬಾಂಬನ್ನು ಇಟ್ಟು ಅಲ್ಲಿಂದ ಹೋಗುವಂಥದ್ದು. ಅದೇ ರೀತಿಯಲ್ಲಿ ತಾನು ಎಲ್ಲಿಗೆ ಹೋಗಬೇಕು ಅನ್ನುವಂಥದ್ದನ್ನು ಕೂಡ ಆತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಂತೆ ಬಂದಿರ್ತಾನೆ. ಆದರೆ ಆತ ಆ ಬಾಂಬನ್ನು ಇಟ್ಟು ಬಂದಂಥ ಸಂದರ್ಭದಲ್ಲಿ ಹತ್ತಿದಂಥ ಬಸ್ ಏನಿರುತ್ತೆ, ಆ ಬಸ್ಸಲ್ಲಿ CCTV ಇರುವಂಥದ್ದು ಆತ ಗಮನಿಸಿದ್ದಿರಲ್ಲ. ಮೊದಲನೇದಾಗಿ ಬಸ್ ಒಳಗೆ ಹೋದಂತಹ ಬಳಿಕವಾಗಿ ನಂತರದಲ್ಲಿ ಕ್ಯಾಮ್ರಾವನ್ನು ನೋಡಿ ಅಲ್ಲಿಂದ ಆತ ಮರೆಮಾಚಲಿಕ್ಕೆ, ಅಂದರೆ ಆ ಕ್ಯಾಮ್ರಾಯಿಂದ ದೂರ ಹೋಗ್ಲಿಕ್ಕೆ ಕೂಡ ಆತ ಪ್ರಯತ್ನ ಪಡ್ತಾನೆ. ಆ ದೃಶ್ಯ ಕೂಡ CCTVಯಲ್ಲಿ ಸರಿಯಾಗಿರುವಂಥದ್ದು. ಈ ರೀತಿಯಾಗಿ ಆತ ತಾನು ಎಷ್ಟರ ಮಟ್ಟಿಗೆ ಎಸ್ಕೇಪ್ ಆಗಲಿಕ್ಕೆ ಬಳಸ್ಬೋದಂಥ ಎಲ್ಲ ರೀತಿಯಾದಂಥ ಒಂದು ತಯಾರಿಗಳನ್ನು ಆತ ಮೊದಲನೇ ಮಾಡ್ಕೊಂಡಿದ್ದ. ಸದ್ಯಕ್ಕೆ ಆತ ಬೆಂಗಳೂರನ್ನು ಬಿಟ್ಟು ಹೋಗಿರುವಂಥದ್ದು ಪೊಲೀಸರಿಗೆ ಕನ್ಫರ್ಮ್ ಆಗಿದೆ. ಆ ಜಾಡನ್ನು ಹಿಡಿದುಕೊಂಡು ತುಮಕೂರಿಗೆ ಹೋದಂಥ ಸಂದರ್ಭದಲ್ಲಿ ತುಮಕೂರಿಂದ ಬಳ್ಳಾರಿಗೆ ಲೀಡ್ ಸಿಕ್ಕಿರುವಂಥದ್ದು. ಇನ್ನು ಬಳ್ಳಾರಿಯಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಆತ ಇದ್ದು ಅಲ್ಲಿ ಓಡಾಡಿದಂತಹ ಒಂದಿಷ್ಟು CCTVಗಳು ಕೂಡ ಈಗ ಲಭ್ಯವಾಗಿರುವಂಥದ್ದು. ಅದಾದ ಬಳಿಕವಾಗಿ ಈಗ ಆತ ಬಳ್ಳಾರಿಯನ್ನು ಬಿಟ್ಟು ಬೇರೆ ಕಡೆ ಹೋಗಿರುವಂಥದ್ದು, ಅಂದರೆ ಬೇರೆ ರಾಜ್ಯಕ್ಕೆ, ಬೇರೆ ಜಿಲ್ಲೆಗೆ ಆತ ಹೋಗಿರುವಂಥ ಒಂದು ವಿಚಾರಗಳು ಜಗದೀಶ್ ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ ಅನ್ನ ನೀಡ್ತಾ ಹೋಗೋಣ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಳ್ಳಾರಿ ಬಸ್ ನಿಲ್ದಾಣದಲ್ಲಿ ಶಂಕಿತ ಉಗ್ರನ ಓಡಾಟ. ಮಾರ್ಚ್ 1 ರಾತ್ರಿ 8:58ಕ್ಕೆ ಬಳ್ಳಾರಿಯಲ್ಲಿ ಈತನ ಓಡಾಟ. ಅಂದ್ರೆ ಮಧ್ಯಾಹ್ನ ಇಲ್ಲೆಲ್ಲ ಆತನ ಅಸೈನ್ಮೆಂಟ್ ಅನ್ನು ಮುಗಿಸಿ ಅದಾದ್ಮೇಲೆ ಮಧ್ಯರಾತ್ರಿ, ಅಂದ್ರೆ ರಾತ್ರಿ ಆಲ್ಮೋಸ್ಟ್ 9 ಗಂಟೆ ಅಷ್ಟೊತ್ತಿಗೆ 8:58ಕ್ಕೆ
ಮಾರ್ಚ್ 1ರಂದು ಆತ ಬಳ್ಳಾರಿಯಲ್ಲಿ ಪ್ರತ್ಯಕ್ಷ ಆಗಿರೋದು. ಬಳ್ಳಾರಿಯಲ್ಲಿ ಬಸ್ ಬದಲಾಯಿಸಿ ಶಂಕಿತ ಎಸ್ಕೇಪ್ ಆಗಿರುವಂಥ ಒಂದಷ್ಟು ಹೆಜ್ಜೆ ಗುರುತಿದೆ. ಸೊ ಈಗ NIA ಅಧಿಕಾರಿಗಳು ಆ ಒಂದು ಸುಳಿವನ್ನು ಕೂಡ ಈಗ ಬೆನ್ನತ್ತಿ ಹೋಗ್ತಿದ್ದಾರೆ. ಬಳ್ಳಾರಿ ಬಸ್ ನಿಲ್ದಾಣದಲ್ಲಿರುವಂಥ DVR ಅನ್ನ ಪರಿಶೀಲನೆ ನಡೆಸಲಾಗ್ತದೆ. ಆಲ್ಮೋಸ್ಟ್ ಅದೇ ಬಾಡಿ ಲ್ಯಾಂಗ್ವೇಜ್ ಇರುವಂಥ ಒಬ್ಬ ವ್ಯಕ್ತಿಯನ್ನು ಅಲ್ಲಿ ಫೈಂಡ್ ಔಟ್ ಮಾಡಿರೋದು. ಸೊ ಈಗಿರುವಂಥ ಟೆಕ್ನಾಲಜಿ ಪ್ರಕಾರ ಆತನ ಹೈಟ್ ಏನು ಆತನ ವಾಕಿಂಗ್ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಇದೆಲ್ಲವನ್ನು ಕೂಡ ಟ್ಯಾಲಿ ಮಾಡಿದಂಥ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಕೂಡ ಬಸ್ ಬದಲಾಯಿಸಿ ಶಂಕಿತ ಎಸ್ಕೇಪ್ ಆಗಿರುವಂಥ ಅನುಮಾನ ಇದೆ. ಸೊ ಪೊಲೀಸರು ಒಂದು ಕಡೆ ಈ ಚೆಕಿಂಗನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಭಾಳಷ್ಟು ಮೀಟಿಂಗ್ಗಳು ಕೂಡ ಪೊಲೀಸ್ ವಲಯದಲ್ಲಿ ಆಗ್ತಾ ಇದೆ. ಸೊ ಇದೀಗ ಬಳ್ಳಾರಿಯಲ್ಲಿ ಸಿಕ್ಕಿರುವಂಥದ್ದು ಒಂದು ಕಡೆ DVR ಪರಿಶೀಲನೆ ಮಾಡ್ತಿದ್ದಾರೆ ಪೊಲೀಸರು. ಬಳ್ಳಾರಿಯ ಒಂದು ಬಸ್ ಸ್ಟ್ಯಾಂಡ್ ಏನಿದೆ ಸೊ ಅಲ್ಲಿನ CCTV ಫುಟೇಜ್ಗಳನ್ನು ಚೆಕ್ ಮಾಡಲಾಗ್ತಾ ಇದೆ. ಬಳ್ಳಾರಿಯಿಂದ ಈತ ಯಾವ ಕಡೆ ಹೋಗಿದ್ದಾನೆ ಅನ್ನೋದು. ಸೊ ಶಂಕಿತ ಉಗ್ರನ ಜಾಡು ಬೆನ್ನತ್ತಿದಂಥ NIA ಅಧಿಕಾರಿಗಳು ತುಮಕೂರು ಮೂಲಕ ಬಳ್ಳಾರಿಗೆ ತೆರಳಿರುವಂಥ ಬಾಂಬರ್. ತುಮಕೂರು ಬಳ್ಳಾರಿಯಲ್ಲಿ NIA CCB ಪರಿಶೀಲನೆ ನಡೆಸ್ತಾ ಇದೆ ಈಗ. ಸೊ ಪೊಲೀಸರು ಬಳ್ಳಾರಿ ತಲುಪುವಷ್ಟರಲ್ಲಿ ಶಂಕಿತ ಅಲ್ಲಿಂದ ಕೂಡ ಎಸ್ಕೇಪ್ ಆಗಿದ್ದಾನೆ. ಬೀದರ್ ಕಡೆಗೆ ಶಂಕಿತ ಉಗ್ರ ಎಸ್ಕೇಪ್ ಆಗಿರುವಂತಹ ಸಾಧ್ಯತೆ. ಶಂಕಿತನ ಕ್ಲಿಯರ್ ಫೋಟೋ ಹಿಡಿದು ಹುಡುಕಾಟ ನಡೆಸಲಾಗ್ತಾ ಇದೆ. ಜಗದೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ರು. ಜಗದೀಶ್, ಈತ ಬೆಂಗಳೂರಿನಲ್ಲಿ ತನ್ನ ಕಾರ್ಯವನ್ನು ಮುಗಿಸಿ ಅದಾದ್ಮೇಲೆ ತುಮಕೂರು ಬಳ್ಳಾರಿ ಹೀಗೆ ಬೇರೆ ಬೇರೆ ಕಡೆ ಶಿಫ್ಟ್ ಆಗಿದ್ದಾನೆ ಅಂತ ಅಂದ್ರೆ ಈಗ ಆಲ್ರೆಡಿ ಆತ ರಾಜ್ಯವನ್ನು ಬಿಟ್ಟು ಬೇರೆ ಕಡೆ ಈಗ ಶಿಫ್ಟ್ ಆಗಿರುವಂತಹ ಶಂಕೆ ಇದೆ. ಸೊ ಹೇಗೆ ತನ್ನ ಹೆಜ್ಜೆಗಿರುತ್ತ ಹೇಗೆ ಸಾಕ್ತಾ ಇದೆ ಅಂತ ಜಗದೀಶ್? ಖಂಡಿತ ಅವಿನಾಶ್, ಈಗಾಗಲೇ ಆ ಶಂಕಿತ ಉಗ್ರ ಏನಿದ್ದಾನೆ ಆತ ಸಾಕಷ್ಟು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ಆತ ಸ್ಫೋಟ ನಡೆಸಿದಂತಹ ಬಳಿಕವಾಗಿ ತಾನು ಇಂಥ ಸ್ಥಳದಲ್ಲೇ ಹೋಗಿ ತನ್ನ ಬಟ್ಟೆಯನ್ನು ಬದಲಾಯಿಸ್ಕೊಳ್ಬೇಕು, ಬಳಿಕವಾಗಿ ನಾನು ಇಂಥ ಜಾಗಕ್ಕೆ ತೆರಳಬೇಕು, ಅದಾದ ಬಳಿಕವಾಗಿ ಈ ರೀತಿ ನಾನು ಮಾರ್ಗವನ್ನು ಬದಲಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಸಾಕಷ್ಟು ತಯಾರಿ ಮಾಡ್ಕೊಂಡಿರುವಂಥದ್ದು. ಎಲ್ಲೋ ಒಂದು ಕಡೆ ಪೊಲೀಸರಿಗೆ ಒಂದು ತನಿಖಾ ಹಂತಕ್ಕೆ ಸಾಕಷ್ಟು ಒಂದು ಹೊಡೆತ ನೀಡುವಂಥ ನಿಟ್ಟಲ್ಲಿ ಈಗಾಗಲೇ ಈ ರೀತಿಯಾದಂಥ ಒಂದು ಷಡ್ಯಂತ್ರ ರೂಪಿಸಿದ್ನ ಅನ್ನುವಂಥ ನಿಟ್ಟಲ್ಲಿ ಕೂಡ ಅನುಮಾನ ಮೂಡುವಂಥದ್ದು. ಯಾಕಂದರೆ ಬೆಂಗಳೂರಿನ ಹೃದಯ ಭಾಗನ ಹೊರತುಪಡಿಸಿ ಆತ ಬೆಂಗಳೂರಿನ ಹೊರಭಾಗವನ್ನು ಟಾರ್ಗೆಟ್ ಮಾಡ್ತಾನೆ. ಕುಂದಲಹಳ್ಳಿಯಲ್ಲಿ ಒಂದು ಸ್ಫೋಟ ಬಳಿಕವಾಗಿ ಆತ ತಮಿಳುನಾಡು ಕಡೆ ತೆರಳಿರ್ಬೋದು, ಯಾಕಂದರೆ ಎಸ್ಕೇಪ್ ಆಗಲಿಕ್ಕೆ ಸಾಕಷ್ಟು ಚಾನ್ಸ್ ಇದೆ ಅನ್ನುವಂಥ ನಿಟ್ಟಲ್ಲಿ ಕೂಡ ಒಂದು ಸಂಶಯ ಮೂಡಿತ್ತು. ಆದರೆ ಆ ಶಂಕಿತ ಉಗ್ರ ಏನಿದ್ದಾನೆ ಆತ ಬೆಂಗಳೂರಿನ ಮುಖಾಂತರವಾಗಿ ತುಮಕೂರಿಗೆ ಹೋಗಿರುವಂಥದ್ದು ವಿಚಾರ ಕೂಡ ಈಗ ತಿಳಿದು ಬಂದಿರುವಂಥದ್ದು. ಅದಾದ ಬಳಿಕವಾಗಿ ತುಮಕೂರಿನಿಂದ ಆತ ತಮಿಳುನಾಡಿಗೆ ತುಮಕೂರಿನಿಂದ ಆತ ಈಗ ಬಳ್ಳಾರಿಗೆ ಹೋಗಿರುವಂಥ ವಿಚಾರ ಕೂಡ ಸಿಕ್ಕಿರುವಂಥದ್ದು. ಇನ್ನು ಬಳ್ಳಾರಿಯಲ್ಲಿ ಈಗಾಗಲೇ ಆ ಬಸ್ ನಿಲ್ದಾಣದಲ್ಲಿ CCTVಗಳು ಕೂಡ ಸಿಕ್ಕಿರುವಂಥದ್ದು. ಆ CCTVಗಳಲ್ಲಿ ಅದೇ ಮೈಕಟ್ಟಿನ ಅಂದರೆ ಈಗಾಗಲೇ ಶಂಕಿತ ವ್ಯಕ್ತಿ ಏನಿದ್ದಾನೆ ಆತನದ್ದೇ ಹೋಲುವಂಥ ಒಂದು ಮೈಕಟ್ಟಿನ ಒಂದಿಷ್ಟು ಫುಟೇಜ್ಗಳು ಕೂಡ ವ್ಯಕ್ತಿಯ ಫುಟೇಜ್ ಸಿಕ್ಕಿರುವಂಥದ್ದು. ಆ ಫುಟೇಜನ್ನು ಆಧರಿಸಿಕೊಂಡು ಈಗ ಮತ್ತಷ್ಟು ಒಂದು ಪರಿಶೀಲನೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಈಗ ಆತ ಆ ಜಿಲ್ಲೆಯನ್ನು ಬಿಟ್ಟು ಆತ ಮತ್ತೊಂದು ಜಿಲ್ಲೆಗೆ ಹೋಗಿರುವಂತಹ ವಿಚಾರ ಕೂಡ ಈಗ ಕೇಳಿ ಬರ್ತಾ ಇರುವಂತಹ ನಿಟ್ಟಲ್ಲಿ ಎಲ್ಲೋ ಒಂದು ಕಡೆ ತನಿಖಾಧಿಕಾರಿಗಳ ಒಂದು ದಿಕ್ಕು ತಪ್ಪಿಸಿಕೊಂಡು ತನ್ನದೇ ಆದಂಥ ಒಂದು ಪ್ಲಾನ್ನಲ್ಲಿ ಶಂಕಿತ ಉಗ್ರ ಹೆಜ್ಜೆ ಹಾಕ್ತಾ ಇದ್ದಾನ ಅನ್ನುವಂಥ ಒಂದು ನಿಟ್ಟಲ್ಲಿ ಅನುಮಾನ ಕೂಡ ಮೂಡಿ ಬರ್ತಾ ಇರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಆತನ ಜಾಡನ್ನು ಹಿಡಿದಿರುವಂತಹ NIA ಅಧಿಕಾರಿಗಳು ಮೊದಲಿಗೆ ಒಂದು ತುಮಕೂರಿನಲ್ಲಿ ಪರಿಶೀಲನೆ ಮಾಡಿ ಈಗ ಬಳ್ಳಾರಿಯಲ್ಲಿ ಕೂಡ ಪರಿಶೀಲನೆಯನ್ನು ಮುಗಿಸಿರುವಂಥದ್ದು. ಈಗ ಅಲ್ಲಿ ಸಿಕ್ಕಿರುವಂತಹ ಒಂದು ಮಾಹಿತಿಯ ಪ್ರಕಾರವಾಗಿ ಬೀದರ್ ಕಡೆಗೆ ತೆರಳುವಂತಹ ಒಂದು ಸಾಧ್ಯತೆಗಳು ಕೂಡ ಇರುವಂಥದ್ದು. ಅವಿನಾಶ್, ಧನ್ಯವಾದ ಜಗದೀಶ್.